ಯಾಕೆ ಎಲ್ಲ ಮಕ್ಕಳು ಅವರ ಫೀಲಿಂಗ್ಸ್ಗಳನ್ನ ಅವರ ಪೇರೆಂಟ್ಸ್ ಹತ್ರ ಎಕ್ಸ್ಪ್ರೆಸ್ ಮಾಡೋಂಗಿಲ್ಲ? ವಾಟ್ ಈಸ್ ದ ಪಾಸಿಬಲ್ ರೀಸನ್? ಎಸ್ ಡಿಯರ್ ಪೇರೆಂಟ್ಸ್, ನಮ್ಮ ಮಕ್ಕಳು ನಮ್ಮ ಹತ್ರ ಬಂದು ಏನಾದರೂ ಶೇರ್ ಮಾಡಬೇಕು ಅಂತಂದರೆ ಮೊದಲೇದಾಗಿ ನಮಗೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇರಬೇಕು. ಸೊ ಆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಬರಲಿಕ್ಕೆ ಅದಕ್ಕೆ ಇನ್ನು ಇಂಪಾರ್ಟೆಂಟ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಅವರಿಗೆ ನಾವು ಸಾಕಷ್ಟು ಟೈಮ್ ಜಡ್ಜ್ಮೆಂಟಲ್ಲಾಗಿ ನೀ ಸರಿ ತಪ್ಪು, ನೀ ಹಿಂಗೆ ಮಾಡಬೇಕಿತ್ತು, ಹಿಂಗೆ ಮಾಡಬಾರ್ದಿತ್ತು, ನೀ ಇದನ್ನು ಮಿಸ್ ಮಾಡಿದಿ, ನೀ ಹಿಂಗೆ ಮಾಡಿದ್ರೆ ಇನ್ನೂ ಚೆನ್ನಾಗಿತ್ತು ಅಂಥೇಳಿ ನಾವು ಅವ್ರು ಏನಾದರೂ ನಮ್ಮ ಹತ್ರ ಬಂದು ಹೇಳ್ಕೊಂಡಾಗ ನಾವು ಅದೇ ಮೂಮೆಂಟ್ ಒಳಗೆ ಅವ್ರಿಗೆ ನಾವು ವಾಪಸ್ ಜಡ್ಜ್ಮೆಂಟಲ್ಲಿ ನಾವು ಏನೋ ಮಾತುಗಳನ್ನ, ಅದಕ್ಕೆ ಕರೆಕ್ಷನ್ಸ್ನ ಅಥವಾ ಸಲಹೆಗಳನ್ನು ನಾವು ಅದೇ ಮೂಮೆಂಟ್ನ ಕೊಡ್ತಾ ಹೋಗ್ತೀವಿ. ಸೊ ಮಕ್ಳು ಏನು ಮಾಡ್ತಾರೆ ಅಂದರೆ, ಅವ್ರಿಗೆ ಏನಾದರೂ ಅನಿಸಿದರೆ, ಹೇಳಬೇಕನ್ಸಿದ್ರೆ ಇವ್ರು ಹೇಳಬೇಕೋ ಬೇಡೋ, ಇವರು ಇದಕ್ಕೇನಂತಾರೆ ನನಗೆ ಎಲ್ಲ ಲಾಜಿಕಲಿ ಯೋಚನೆ ಮಾಡ್ಕೊಂಡು ಏನು ಮಾಡ್ತಾರೆ, ಸಾಕಷ್ಟು ಅವರು ಅದನ್ನ ಹೈಡ್ ಮಾಡಿ ಇಟ್ಕೋತಾ ಹೋಗ್ತಾರೆ ಆ್ಯಂಡ್ ನಮ್ಮ ಹತ್ರ ಅದೇನು ಶೇರ್ ಮಾಡೋಂಗೇ ಇಲ್ಲ. ಸೊ ಇದನ್ನ ಅವಾಯ್ಡ್ ಮಾಡೋದಕ್ಕೆ ದ ಬೆಸ್ಟ್ ವೇ ಏನಪ್ಪ ಅಂತಂದರೆ, ನಾವು ಆವಾಗಲೇ ಹೇಳ್ದಂಗೆ ಒಂದು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ನಮ್ಮ ಮಕ್ಕಳು ಮತ್ತು ನಮ್ಮ ನಡುವೆ ಇರಬೇಕು. ಹಾಗೆ ಬರಲಿಕ್ಕೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನಾವು ಜಡ್ಜ್ ಮಾಡೋದು ಬೇಡ. ಅವ್ರು ಏನನ್ನ ಮಾಡ್ಲಿಕ್ಕತ್ತಾರೆ ಅವ್ರ ತಪ್ಪಿನಿಂದ ತಿದ್ಕೊಳ್ಳಿಕ್ಕೆ ಅವ್ರಿಗೆ ಅವಕಾಶ ಕೊಟ್ಟು, ಅವ್ರು ಏನು ಹೇಳಲಿಕ್ಕೆ ಬರ್ಲಿಕ್ಕತ್ತಾರೆ ಜಸ್ಟ್ ಕೇಳಿಸ್ಕೊಳೋದ್ರ ಮುಖಾಂತರ, ನಾವು ಏನನ್ನೂ ರಿಯಾಕ್ಟ್ ಮಾಡ್ದೇ ಕೇಳಿಸ್ಕೊಳೋದ್ರ ಮುಖಾಂತರ ಅವ್ರಿಗೆ ನಾವು ಬೆಸ್ಟ್ ವೇ ಒಳಗೆ ಅವರ ವರ್ಲ್ಡಲ್ಲಿ, ಅವರ ಜಗತ್ತಿನಲ್ಲಿ ಏನೇನು ಆಗ್ತಾ ಇದ್ದೇವೆ ವಿಷಯಗಳು ಅಂತ ನಾವು ಸುಲಭವಾಗಿ ತಿಳ್ಕೊಬೋದು, ಆ ಒಂದು ಸ್ಪೇಸನ್ನು ನಾವು ಕ್ರಿಯೇಟ್ ಮಾಡಿಕೊಂಡಾಗ. ಥ್ಯಾಂಕ್ ಯು ಸೋ ಮಚ್.